ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಲೋಕಾಯುಕ್ತ ಬಲೆಗೆ ಬಿದ್ದ ಹಾಸನ ನಗರಸಭೆ ಅಧಿಕಾರಿಗಳು. ರಕ್ಷಣೆಗೆ ಬಂದ ನಗರಸಭೆ ಸದಸ್ಯರಿಗೆ ಚಳಿ ಬಿಡಿಸಿದ ಲೋಕಾಯುಕ್ತ ಇನ್ಸ್ಪೆಕ್ಟರ್. ಲಂಚ ಪಡೆಯುವಾಗ ಹಣದ ಸಮೇತ ಆಯುಕ್ತರೊಂದಿಗೆ ಇಬ್ಬರನ್ನ ವಶಕ್ಕೆ ಪಡೆದ ಲೋಕಾಯುಕ್ತರು. ಬೇಲೂರು ತಾಲೂಕಿನಲ್ಲಿ ಹೆಚ್ಚಾಗಿರುವ ಭತ್ತ ಕಟಾವು ಯಂತ್ರಕ್ಕೆ ಬೇಡಿಕೆ. ಆನೆ ಹಾವಳಿಗೆ ಹೆದರಿ ತರಾತುರಿಯಲ್ಲಿ ಯಂತ್ರದ ಮೂಲಕ ಕಟಾವು ಮಾಡಲು ರೈತರು ತಯಾರಿ. ಏಕಕಾಲಕ್ಕೆ ರೈತರು ಕೊಯ್ಲು ಮಾಡಲು ಮುಂದಾಗಿರುವ ಪರಿಣಾಮ ಕಟಾವು ಯಂತ್ರಕ್ಕೆ ಭಾರೀ ಬೇಡಿಕೆ. ಪ್ರಭಾವಿಗಳಿಂದ ಅಕ್ರಮ ಲೇಔಟ್ ನಿರ್ಮಾಣ. ಕಾಮಗಾರಿ ನಿಲ್ಲಿಸಿ ಕ್ರಮ ಜರುಗಿಸಲು ನಿರಂತರ ಹೋರಾಟ. 100 ಎಕರೆ ಸರ್ಕಾರಿ ಭೂ ಕಬಳಿಕೆ ತನಿಖೆಗೆ ಉನ್ನತ ಮಟ್ಟದ ಸಮಿತಿ ರಚನೆ. ವಕೀಲ ಎಂಡಿ ಗೋಪಾಲೇಗೌಡ ಹೇಳಿಕೆ. ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ನೀಡಿದ ಸ್ವಚ್ಛತಾ ಟೆಂಡರ್ ಬಿಲ್ ನೀಡಲು ಲಂಚ ಪಡೆಯುವಾಗ ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಮತ್ತು ನಗರಸಭೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕೆಆರ್ ವೆಂಕಟೇಶ್ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದ ಘಟನೆ ಗುರುವಾರ ಮಧ್ಯಾಹ್ನ ನಡೆದಿದೆ. ಬೇಕಾದರೆ ನಗರಸಭೆ ಆಯುಕ್ತರನ್ನ ಬಂಧಿಸಿ ಎಆರ್ ವೆಂಕಟೇಶ್ ಅವರನ್ನ ಬಿಟ್ಟು ಬಿಡಿ ಎಂದು ಈ ವೇಳೆ ನಗರಸಭೆ ಸದಸ್ಯರು ಲೋಕಾಯುಕ್ತರಲ್ಲಿ ಮನವಿ ಮಾಡಿದ ಘಟನೆ ನಡೆಯಿತು. ಹಾಸನಾಂಬ ಜಾತ್ರಾ ಮಹೋತ್ಸವದ ಸ್ವಚ್ಛತಾ ಟೆಂಡರ್ ಬಿಲ್ ಒಟ್ಟು 10,50,000 ಬಿಲ್ ಹಣ ನೀಡಲು 1.5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಹಾಗೂ ಕೆಆರ್ ವೆಂಕಟೇಶ್ ಗುರುವಾರದಂದು ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಬಾಲು ಮತ್ತು ಶಿಲ್ಪಾ ನೇತೃತ್ವದಲ್ಲಿ ದಾಳಿ ನಡೆಸಿ ನಗರಸಭೆಯ ಕೆಆರ್ ವೆಂಕಟೇಶ್ ಕಚೇರಿಯಲ್ಲಿ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ. ಹಣದ ಸಮೇತ ಇಬ್ಬರನ್ನ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡರು. ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಕಚೇರಿಯಲ್ಲಿ ತನಿಖೆ ನಡೆಸಿ ನಂತರ ಜೊತೆಯಲ್ಲಿ ನಗರಸಭೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕೆಆರ್ ವೆಂಕಟೇಶ್ ಅವರನ್ನ ಅವರು ಕೆಲಸ ಮಾಡುವ ಕಚೇರಿಗೆ ಕರೆದುಕೊಂಡು ಹೋದ್ರು. ಈ ವೇಳೆ ನಗರಸಭೆಯಲ್ಲಿದ್ದ ನಗರಸಭೆ ಸದಸ್ಯರು ನಗರಸಭೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕೆಆರ್ ವೆಂಕಟೇಶ್ ಪರ ಬ್ಯಾಟಿಂಗ್ ಆರಂಭಿಸಿದ್ರು. ಕೆಆರ್ ವೆಂಕಟೇಶ್ ತುಂಬಾ ಒಳ್ಳೆಯವರು, ಅವರನ್ನ ಬಿಟ್ಟು ಬಿಡಿ, ಆಯುಕ್ತರನ್ನ ಕರೆದುಕೊಂಡು ಹೋಗುವಂತೆ ಒತ್ತಾಯ ಮಾಡಿದ ಘಟನೆ ನಗರಸಭೆ ಆವರಣದಲ್ಲಿ ನಡೆಯಿತು. ಲಂಚ ಪಡೆಯುವುದರಲ್ಲಿ ವೆಂಕಟೇಶ್ ಪಾತ್ರವಿಲ್ಲ, ನಗರಸಭೆ ಆಯುಕ್ತರು ಹೇಳಿದಂತೆ ಮಾಡಿದ್ದಾರೆ. ಬೇಕಾದರೆ ನಗರಸಭೆ ಆಯುಕ್ತರನ್ನ ಕರೆದುಕೊಂಡು ಹೋಗಿ, ಎಆರ್ ವೆಂಕಟೇಶ್ ಅವರನ್ನ ಬಿಟ್ಟು ಬಿಡಿ ಎಂದು ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಬಾಲು, ಶಿಲ್ಪಾ ಮುಂದೆ ಒತ್ತಾಯ ಮಾಡುತ್ತಿರುವುದು ಕಂಡುಬಂದಿತು. ಈ ವೇಳೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಬಾಲು ಗರಂ ಆಗಿ ಮಾತನಾಡುತ್ತಾ, ಲಂಚದ ಹಣ ಪಡೆಯುತ್ತಿರುವ ವೇಳೆ ದಾಳಿ ಮಾಡಿದ್ದೇವೆ, ಯಾವ ಅಮಾಯಕ ಅಧಿಕಾರಿಗಳ ಮೇಲೂ ದಾಳಿ ಮಾಡಿಲ್ಲ, ಹಿರಿಯ ಅಧಿಕಾರಿಗಳ ಮಾತು ಕೇಳೋದನ್ನ ಮೊದಲು ಬಿಡಲಿ, ಲೋಕಾಯುಕ್ತ ನಿಯಮ ಕಾನೂನಿನಂತೆ ದಾಳಿ ಮಾಡಿದ್ದೇವೆ. ಇನ್ಸ್ಪೆಕ್ಟರ್ ಬಾಲು ಗರಂ ಆಗುತ್ತಿದ್ದಂತೆ ಸ್ಥಳದಲ್ಲಿದ್ದ ನಗರಸಭೆ ಸದಸ್ಯರು ಅಲ್ಲಿಂದ ಕಾಲ್ಕಿತ್ತರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಮುಂಗಾರಿನಲ್ಲಿ ನಾಟಿ ಮಾಡಿದ ಭತ್ತ ಇದೀಗ ಕಟಾವಿಗೆ ಬಂದಿದ್ದು, ಆನೆ ಹಾವಳಿಗೆ ಹೆದರಿ ಬೆಳೆಯನ್ನು ಉಳಿಸಿಕೊಳ್ಳಲು ಏಕಕಾಲಕ್ಕೆ ರೈತರು ಕೊಯ್ಲು ಮಾಡಲು ಮುಂದಾಗಿರುವ ಪರಿಣಾಮ ಕಟಾವು ಯಂತ್ರಕ್ಕೆ ಭಾರೀ ಬೇಡಿಕೆ ಬಂದಿದೆ. ಬೇಲೂರು ತಾಲೂಕಿನ ಬಿಕ್ಕೋಡು 1010 ಹಾಗೂ ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯ 1170 ಹೆಕ್ಟೇರ್ನಲ್ಲಿ ಭತ್ತವನ್ನು ಹೇರಳ ಪ್ರಮಾಣದಲ್ಲಿ ಬೆಳೆಯಲಾಗಿದೆ. ಡಿಸೆಂಬರ್ ಹಾಗೂ ಜನವರಿ ತಿಂಗಳು ಕಟಾವು ಮಾಡಲು ಸೂಕ್ತ ಸಮಯವಾದ್ದರಿಂದ ರೈತಾಪಿ ವರ್ಗ ಕೊಯ್ಲು ಮಾಡಲು ಪೂರ್ವ ತಯಾರಿ ಮಾಡಿಕೊಂಡಿದೆ. ಅತಿ ಹೆಚ್ಚು ಆನೆ ಹಾವಳಿಯಿಂದ ಅರೆಹಳ್ಳಿ ಹಾಗೂ ಬಿಕ್ಕೋಡು ಹೋಬಳಿ ವ್ಯಾಪ್ತಿ ಪ್ರದೇಶಗಳಲ್ಲಿ ನಲುಗಿ ಹೋಗಿದ್ದು, ನಿತ್ಯ ರೈತರು ಬೆಳೆಯನ್ನು ಉಳಿಸಿಕೊಳ್ಳಲು ಹರಸಾಹಸ ಪಡಬೇಕಾದ ಸ್ಥಿತಿ ಬಂದೊದಗಿದೆ. ಆನೆ ಸಮಸ್ಯೆಯಿಂದ ಬೇಸತ್ತಿರುವ ರೈತರು ಸಾಮೂಹಿಕವಾಗಿ ಕಟಾವು ಮಾಡಲು ಮುಂದಾಗುತ್ತಿರುವುದರಿಂದ ಕಡಿಮೆ ಸಮಯದಲ್ಲಿ ಕೊಯ್ಲು ಮಾಡಲು ಯಂತ್ರದ ಮೊರೆ ಹೋಗುತ್ತಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಯಂತ್ರಧಾರೆ ಮೂಲಕ ಕಟಾವು ಯಂತ್ರವನ್ನು ರಿಯಾಯಿತಿ ದರದಲ್ಲಿ ರೈತರಿಗೆ ಬಾಡಿಗೆ ರೂಪದಲ್ಲಿ ನೀಡುತ್ತಿದೆ. ಕಳೆದ ಸಾಲಿಗೆ ಹೋಲಿಸಿಕೊಂಡರೆ ಈ ಬಾರಿ ಬಾಡಿಗೆ ದರ ತುಸು ಹೆಚ್ಚಾಗಿದೆ. ದುಬಾರಿ ಬಾಡಿಗೆ ನೀಡಿಯಾದರೂ ಸರಿ, ಆದಷ್ಟು ಬೇಗ ಗದ್ದೆಯಲ್ಲಿರುವ ಭತ್ತವನ್ನ ಮನೆಗೆ ಒಯ್ಯಲು ರೈತರು ಬಿಕ್ಕೋಡು ಭಾಗಗಳಲ್ಲಿ ಹರಿಕೇನ್ ಹಾರ್ವೆಸ್ಟರ್ ಎಂಬ ದೊಡ್ಡ ಯಂತ್ರವನ್ನ ಬಾಡಿಗೆಗೆ ಪಡೆಯಲು ಮಧ್ಯವರ್ತಿಗಳಿಗೆ ದುಂಬಾಲು ಬೀಳ್ತಿದ್ದಾರೆ. ಕೊಯ್ಲಿಗೆ ಬಂದಿರುವ ಭತ್ತದ ಗದ್ದೆಯನ್ನ ಕಾಡಾನೆಗಳು ತುಳಿದು ನಾಶಪಡಿಸಿವೆ. ಉಳಿದ ಪೈರು ಮಕಾಡೆ ಮಲಗಿದೆ. ಹಾಗಾಗಿ ಯಂತ್ರ ಕಟಾವು ಮಾಡಲು ಅಸಾಧ್ಯವಾಗಿರುವುದರಿಂದ ಹೆಚ್ಚಿನ ಕೂಲಿ ನೀಡಿ ಕಾರ್ಮಿಕರ ಬಳಿ ಕಟಾವು ಮಾಡಿಸಬೇಕು. ಈ ವೇಳೆ ಕಾರ್ಮಿಕರ ಜೀವ ಉಳಿಸಲು ಕಟಾವು ಮಾಡುವ ವೇಳೆ ಅರಣ್ಯ ಇಲಾಖೆ ಸೂಕ್ತ ಭದ್ರತೆ ಒದಗಿಸಬೇಕೆಂಬುದು ರೈತರ ಆಗ್ರಹವಾಗಿದೆ. ಹೆಚ್ಸಿಎನ್ ನ್ಯೂಸ್ ಬೇಲೂರು. ಇಲ್ಲಿ ಮೊದಲೇ ಜನಗಳ ಲೇಬರ್ ಸಮಸ್ಯೆ, ಆ ಇದರಲ್ಲೂ ರೈತರೆಲ್ಲ ಒಗ್ಗೂಡ್ಕೊಂಡು ಕೃಷಿ ಭತ್ತ ಬೆಳೆದ ಕಟಾವು ಮಾಡೋಕ್ಕಂತ ಬಂದಿರೋದು. ಒಂದು ಒಂಟಿ ಆನೆ ಆಡಾಗಲೇ ಇಲ್ಲಿ ರೈತರಿಗೆ ತೊಂದರೆ ಕೊಟ್ಟಿದೆ, ಬೆರ್ಸಾಡಿದೆ. ದಯಮಾಡಿ ನಾವು ಏನು ಕೇಳ್ತಿದ್ವಿ ಅಂದರೆ ನಮ್ಮ ಸರ್ಕಾರ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆನೆನ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡಿ. ಹಾಸನ ತಾಲೂಕಿನ ಕಸಬಾ ಹೋಬಳಿ ಚಿಕ್ಕಕೊಂಡಗುಳ ಗ್ರಾಮದ ಸರ್ವೆ ನಂಬರ್ 7, 10, 25, 106, 107 ಮತ್ತು 137ರಲ್ಲಿ 73.03 ಎಕರೆ ಸರ್ಕಾರಿ ಗೋಮಾಳ ಹಾಗೂ 25 ಎಕರೆ ಖರಾಬ್ ಜಾಗವನ್ನು ರಾಜಕೀಯದವರು, ಪ್ರಭಾವಿಗಳು ಕಬಳಿಸಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡುತ್ತಿದ್ದು, ನಮ್ಮ ದೂರಿನ ಜೊತೆಗೆ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆಯಾದ ಹಿನ್ನೆಲೆ ತನಿಖೆಗೆ ಉನ್ನತ ಮಟ್ಟದ ತನಿಖಾ ತಂಡ ರಚಿಸಲಾಗಿದೆ ಎಂದು ವಕೀಲ ಗೋಪಾಲೇಗೌಡ ಎಂಡಿ ಹಾಗೂ ಇತರರು ತಿಳಿಸಿದರು. 2018ರಿಂದ ಇದುವರೆಗೂ ಸರ್ಕಾರಿ ಮತ್ತು ಖರಾಬ್ ಜಾಗವನ್ನ ತಾವೇ ಸೃಷ್ಟಿಸಿದ ಸುಮಾರು 97 ಮಂದಿ ಖಾಯಂ ಸಾಗುವಳಿ ಚೀಟಿ ನೀಡಿ ಕಬಳಿಸಿದ್ದಾರೆ ಎಂದು ದೂರಿದ್ರು.
ಇದರ ವಿರುದ್ಧ ಹಾಗೂ ಸರ್ಕಾರಿ ಭೂಮಿ ಉಳಿಸಲು ನಾನು ಮತ್ತು ನಮ್ಮ ವಕೀಲರ ತಂಡ ಹಲವು ವರ್ಷಗಳಿಂದಲೂ ಕಾನೂನು ಹೋರಾಟ ಮಾಡುತ್ತಿದ್ದೇವೆ. ಇದೇ ವಿಚಾರವನ್ನು ಹಾಸನ ಶಾಸಕರಾದ ಸ್ವರೂಪ್ ಮತ್ತು ಎಂಎಲ್ಸಿ ಸೂರಜ್ ರೇವಣ್ಣ ಅವರು ಬೆಳಗಾವಿ ಅಧಿವೇಶನದಲ್ಲಿ ಗಮನ ಸೆಳೆದಿದ್ರು. ಒಟ್ಟಾರೆ ಸುಮಾರು 100 ಎಕರೆ ಜಮೀನನ್ನ ಕಾನೂನು ಬಾಹಿರವಾಗಿ ಜೇಬಿ ಮಾಡಿಕೊಂಡು ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ವಂಚಿಸಿದ್ದಾರೆ ಎಂದು ಆರೋಪಿಸಿದ್ರು. 7303 ಎಕರೆ ಜಾಗವನ್ನು 1978ರಲ್ಲಿ ಸುಮಾರು 20 ರಿಂದ 30 ಮಂದಿಗೆ ಹಂಚಿಕೆ ಮಾಡಿ ಹಂಗಾಮಿ ಸಾಗುವಳಿ ಚೀಟಿಯನ್ನ ನೀಡಲಾಗಿತ್ತು. ನಿಗದಿತ ಸಮಯದ ಒಳಗೆ ಟಿಟಿ ಪಾವತಿ ಮಾಡಬೇಕಿತ್ತು. ಆದರೆ ಯಾರೂ ಕಟ್ಟದ ಕಾರಣ ಅಷ್ಟು ಭೂಮಿ ಮತ್ತೆ ಸರ್ಕಾರಕ್ಕೆ ವಾಪಸ್ಸಾಗಿ ಗೋಮಾಳವಾಗಿಯೇ ಉಳಿಯಿತು ಎಂದರು. ಈ ಕಾಮಗಾರಿ ನಿಲ್ಲಬೇಕು, ಅಲ್ಲಿವರೆಗೂ ನಿರಂತರ ಹೋರಾಟ ಮಾಡುತ್ತೇವೆ, ಇಲ್ಲವಾದರೆ ಹೈಕೋರ್ಟ್ ಮೊರೆ ಹೋಗುತ್ತೇವೆ. ನಕಲಿ ದಾಖಲೆ ಮೂಲಕ ಭೂಮಿ ಕಬಳಿಸಿ ಸರ್ಕಾರಕ್ಕೆ ವಂಚನೆ ಮಾಡಿರುವವರ ವಿರುದ್ಧ ಕಠಿಣ ಕ್ರಮಕ್ಕಾಗಿ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದರು. ವಕೀಲರಾದ ನಯನ, ಪ್ರಸನ್ನಕುಮಾರ್, ಲೋಕೇಶ್, ಭರತ್ ರಾಜ್ ಮತ್ತು ವೈಡಿ ಶರತ್ರಾಜ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 5 ಜನ ನಾವು ವಕೀಲರುಗಳು ಈ ಇಶ್ಯೂಸ್ ಬಗ್ಗೆ ಇದೇ ಮೊದಲ ಬಾರಿಗೆ ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಲ್ಯಾಂಡ್ ಮಾಫಿಯಾ ಬಗ್ಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ವಿ. ಆದರೆ ಈ ಹಿಂದೆ ನಾವೇನು 5 ಜನ ವಕೀಲರುಗಳಿದ್ದೀವಿ, ಇದು ಒಂದೇ ವಿಚಾರಕ್ಕಲ್ಲ, ಸುಮಾರು 2018ರಿಂದಲೂ ಈ ಸರ್ಕಾರಿ ಜಾಗ ಏನಿದೆ, ಈ ಸರ್ಕಾರಿ ಜಾಗವನ್ನು ಒಡಿತಾ ಇರೋಂಥ ಲ್ಯಾಂಡ್ ಮಾಫಿಯಾದವರು ರಾಜಕೀಯದವ್ರ ವಿರುದ್ಧವಾಗಿ ಹೋರಾಡ್ಕೊಂಡೇ ಬಂದಿದ್ದೀವಿ. ಒಂದೇ ಇಶ್ಯೂಸ್ ಅಲ್ಲ ಇದು. ಮೊದಲನೇ ಇಶ್ಯೂಸು ಕ್ರಿಶ್ಚಿಯನಿಗೆ ಸಂಬಂಧಪಟ್ಟಂತೆ ಒಂದು ಲ್ಯಾಂಡ್ ಮಾಫಿಯಾ ಮಾಡ್ಕೊಂಡು ಇದು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ರಿಟ್ ಪಿಟಿಷನ್ ಆಗ್ತು, ಅವ್ರಿಗೆ ಸಾಲ್ವೇಷನ್ ಮಾಡಿದ್ವಿ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆರ್ಟಿಐ ಅನುದಾನ ಬಿಡುಗಡೆ ಮಾಡಿ ಮತ್ತು 6, 7, 8ನೇ ತರಗತಿ ಪ್ರಾರಂಭ ಮಾಡಲು ನಮಗೆ ಅನುಮತಿ ನೀಡುವಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಥಮ ದರ್ಜೆ ಸಹಾಯಕನಿಗೆ 50,000 ಲಂಚ ನೀಡಿದರೂ ಅನುಮತಿ ಕೊಡುತ್ತಿಲ್ಲ ಎಂದು ಆರೋಪಿಸಿ ಕರ್ತವ್ಯದ ವೇಳೆ ಅಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಗುರುವಾರ ನಡೆದಿದೆ. ಅರ್ಕಲ್ಗೂಡಿನಲ್ಲಿರುವ ನ್ಯಾಷನಲ್ ಏರೋಡೈಡ್ ಹಿರಿಯ ಪ್ರಾಥಮಿಕ ಖಾಸಗಿ ಶಾಲೆ ಮುಖ್ಯಸ್ಥ ರಂಗಸ್ವಾಮಿ ಹಾಸನದ ಜಿಲ್ಲಾ ಡಿಡಿಪಿಐ ಕಚೇರಿಗೆ ಬಂದು ಕೆಲಸದ ವೇಳೆಯೇ ಅಧಿಕಾರಿ ಮಂಜುನಾಥ್ ಜೊತೆ ಕೆಲ ಸಮಯ ವಾಗ್ವಾದ ನಡೆಸಿದ್ರು. ಕಳೆದ 22 ವರ್ಷದಿಂದ ಡಿಡಿಪಿಐ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಮಂಜುನಾಥ್ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ 10 ವರ್ಷದಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದಾಗಿ ಸುಳ್ಳು ಹೇಳಿದ ಪ್ರಸಂಗ ನಡೆಯಿತು. ಇನ್ನು ಚುನಾವಣೆ ವೇಳೆ ನೀತಿ ಸಂಹಿತೆ ಉಲ್ಲಂಘನೆ ಆರೋಪದ ಅಡಿ ಅಧಿಕಾರಿ ಮಂಜುನಾಥ್ ಮೊದಲೇ ಅಮಾನತಾಗಿದ್ದರೂ ಕರ್ತವ್ಯದಲ್ಲಿ ಇರೋದು ಕೆಲ ಅನುಮಾನಕ್ಕೆ ಎಡೆ ಮಾಡಿದೆ. ಚುನಾವಣಾ ಪ್ರಚಾರ ಮಾಡಿದ್ದ ಆರೋಪದಲ್ಲಿ ಜಿಲ್ಲಾಧಿಕಾರಿಗಳು ಬಿಎಚ್ ಮಂಜುನಾಥ್ರನ್ನ ಅಮಾನತು ಮಾಡಿರ್ತಾರೆ. ಜಿಲ್ಲಾಧಿಕಾರಿಗಳ ಆದೇಶದ ವಿರುದ್ಧ ಕೆಎಟಿಯಲ್ಲಿ ದಾವೆ ಕೋರಿ ದಾವೆ ಹೂಡಿರ್ತಾರೆ. ಕೆಎಟಿಯಲ್ಲಿ ಯಾವುದೇ ಆದೇಶ ಬಾರದ ಕಾರಣ ಹೈಕೋರ್ಟ್ನಲ್ಲಿ ದಾವೆ ಹೂಡಿರ್ತಾರೆ. ಹೈಕೋರ್ಟ್ ಜಿಲ್ಲಾಧಿಕಾರಿಗಳು ನೀಡಿರುವ ಅಮಾನತು ಆದೇಶಕ್ಕೆ ತಡೆಯಾಗಿ ನೀಡಿರ್ತಾರೆ. ಸಂಬಂಧಿಸಿದ ಪ್ರಾಧಿಕಾರಿಗಳಾದ ಜಿಲ್ಲಾಧಿಕಾರಿಗಳ ಅನುಮತಿ ಪಡೆಯದೆ ಕರ್ತವ್ಯಕ್ಕೆ ಈತ ಹಾಜರಾಗಿರುತ್ತಾರೆ. ನಂತರ ಕೆಎಟಿನಲ್ಲಿ ಇವರು ಸಲ್ಲಿಸಿದ ಅರ್ಜಿ ವಜಾ ಆಗಿರುತ್ತದೆ. ಅಮಾನತು ಆದೇಶ ಮುಂದುವರೆದರೂ ಕೂಡ ಇಲಾಖೆ ಅಧಿಕಾರಿಗಳು ಇವರನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡದೆ ನಿರ್ಲಕ್ಷ್ಯ ತೋರಿರುತ್ತಾರೆ. ಇವೆಲ್ಲವನ್ನ ಗಮನಿಸಿದ್ರೆ ಮಂಜುನಾಥ್ ಬಗ್ಗೆ ವಿವಿಧ ರೀತಿ ಅನುಮಾನಗಳು ಕಂಡುಬರುತ್ತದೆ. ಇದೇ ವೇಳೆ ಅರ್ಕಲ್ಗೂಡಿನಲ್ಲಿರುವ ನ್ಯಾಷನಲ್ ಏರೋಡೈಡ್ ಶಾಲೆ ಮಾಲೀಕ ರಂಗಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ, ನಾನು ದಲಿತನಾಗಿ ಒಂದು ಶಾಲೆ ನಡೆಸುತ್ತಿದ್ದು ಉದ್ದೇಶಪೂರ್ವಕವಾಗಿಯೇ 2019ರಲ್ಲಿ ಮೂಲಭೂತ ಸೌಕರ್ಯ ಇಲ್ಲವೆಂದು ಶಾಲೆಯನ್ನೇ ರದ್ದು ಮಾಡಿದ್ದಾರೆ ಎಂದು ಆರೋಪಿಸಿದರು. 2019ರಿಂದ ಇಲ್ಲಿವರೆಗೂ ಡಿಡಿಪಿಐ ಕಚೇರಿ ಅಲೆಯುತ್ತಿದ್ದೇನೆ ಎಂದರು. ಈಗಾಗಲೇ ಮನೆಗೆ ಹೋಗಿ 50,000 ಲಂಚ ಕೊಡಲಾಗಿದೆ ಎಂದು ಆರೋಪಿಸಿದರು. ಆರ್ಟಿಐ ಹಣ ಕಳೆದ ವರ್ಷದ್ದು 5.5 ಲಕ್ಷ ರೂಪಾಯಿ ಬರಬೇಕು, ಈ ವರ್ಷಕ್ಕೂ ಅಮೌಂಟ್ ಬರಬೇಕು. ಸೌಲಭ್ಯ ಇಲ್ಲದ ಅನೇಕ ಶಾಲೆಗಳಿಗೆ ಅನುಮತಿ ನೀಡಿದ್ರೂ ನಮಗೆ ಮಾತ್ರ ಅನುಮತಿ ನೀಡದೆ ಸತಾಯಿಸುತ್ತಿರುವುದಾಗಿ ತಮ್ಮ ಅಳಲನ್ನ ತೋಡಿಕೊಂಡರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಥಮ ದರ್ಜೆ ಸಹಾಯಕ ಎಂಜಿನಿಯರ್ ಮಾತನಾಡಿ, ಹಿಂದಿನ ಡಿಡಿಪಿಐ ಅವರು ರದ್ದು ಮಾಡಲು ಆದೇಶ ಮಾಡಿರುತ್ತಾರೆ. ಉದ್ದೇಶಪೂರ್ವಕವಾಗಿ ರಂಗಸ್ವಾಮಿ ಎಂಬುವವರು ನಮ್ಮ ಕಚೇರಿಗೆ ಬಂದಿದ್ದಾರೆ. ಶಿಫ್ಟ್ ಆಗಿದ್ದಾಗ ಆರ್ಟಿಐ ದುಡ್ಡು ಕೊಡೋದಕ್ಕೆ ಬರೋದಿಲ್ಲ. ನಮ್ಮ ಕಚೇರಿಯ ಕೆಲವರ ಕುಮ್ಮಕ್ಕಿನಿಂದಾಗಿ ಬಂದಿದ್ದಾರೋ ಗೊತ್ತಿಲ್ಲ. ಡಿಡಿಪಿಐ ರದ್ದು ಮಾಡಿದ್ದನ್ನ ನೀವೇ ರದ್ದು ಮಾಡಿರೋದಾಗಿ ನಮ್ಮ ಬಳಿ ಈತ ಬಂದಿರೋದಾಗಿ ದೂರಿದ್ರು. HCN ನ್ಯೂಸ್ ಹಾಸನ್. ಅರ್ಕೋಟ್ ಪೇಟೆ ಮುಖ್ಯ ರಸ್ತೆ ನಡೀತಿತ್ತು. ಆಮೇಲೆ 1 to 5th ಆದಮೇಲೆ ಸರ್ 6th 7th 8ಗೆ ಅಪ್ಲಿಕೇಶನ್ ಆಗ್ತು. ಕಮಿಷನರ್ ಆಫೀಸಿಂದ ನಮಗೆ ಪರ್ಮಿಷನ್ ಕೊಟ್ಟರು ಸರ್. 6th 7th 8ಗೆ 2015ರಲ್ಲಿ ಪರ್ಮಿಷನ್ ಕೊಟ್ಟರು. ಯಾರು ಎಲ್ಲ ಸೌಲಭ್ಯ ಇರೋದಕ್ಕೆ ನಮಗೆ ಪರ್ಮಿಷನ್ ಕೊಡ್ತಾರೆ. ಸುಮ್ಮನೆ ಯಾರು ಪರ್ಮಿಷನ್ ಕೊಡಲ್ಲ ಸರ್. ಕಮಿಷನ್ ಆಫೀಸಿಂದ ವಿಸಿಟ್ ಬರ್ತಾರೆ, DDP ಆಫೀಸಿಂದ ವಿಸಿಟ್ ಬರ್ತಾರೆ. ಅವರೆಲ್ಲ ವಿಸಿಟ್ ಬಂದು ಮೂಲಭೂತ ಸೌಲಭ್ಯ ಇರೋದಕ್ಕೆ ನಮ್ಮ ಆದೇಶವನ್ನು ಕೊಟ್ಟರು. ಎಷ್ಟರಲ್ಲಿ 2015ರಲ್ಲಿ
ಆವಾಗ ಏನಾಯಿತು 2015-16ರಲ್ಲಿ 6ನೇ ತರಗತಿ ಸ್ಟಾರ್ಟ್ ಮಾಡಬೇಕು, 2016-17ರಲ್ಲಿ 7ನೇ ತರಗತಿ, 17-18ರಲ್ಲಿ 8ನೇ ತರಗತಿ ಮಾಡಬೇಕಂತ ಆದೇಶ ಕೊಟ್ಟರು. ಸ್ಟಾರ್ಟ್ ಮಾಡಿದ್ರು ಸರ್. ಸ್ಟಾರ್ಟ್ ಮಾಡಿ ಮಕ್ಕಳು 428 ಮಕ್ಕಳು ಸರ್, ಹಳ್ಳಿ ಕಡೆಯಿಂದ ಪ್ರತಿನಿತ್ಯ ನಮ್ಮ ಶಾಲೆಯಲ್ಲಿ ಒಳ್ಳೆ ಎಜುಕೇಷನ್ ಕೊಡ್ತಿದ್ದು. 428 ಮಕ್ಕಳು ನಮ್ಮ ಶಾಲೆ ವ್ಯಾಸಂಗ ಮಾಡ್ತಿದ್ರು. ಆಮೇಲೆ ಸರ್ ನಾನು ಏನು ಮಾಡಿದೆ, 2015ರಿಂದ 19 ಶಾಲೆ ನಡ್ಕೊ ಬಂತು. ಇವರು 2019ರಲ್ಲಿ ನನಗೊಂದು ರಿನಿವಲ್ ಮಾಡಿಕೊಡ್ಬೇಕಾಗಿತ್ತು. 1 to 5th ರಿನಿವಲ್ ಆಗಿತ್ತು, ಅಲ್ಲಿ BOPS ಮಾಡೋರು. 6th 7th 8th ಇವ್ರಿಗೆ ಸಂಬಂಧಪಟ್ಟಿತ್ತು. 6th 7th 8th ರಿನಿವಲ್ ಮಾಡಬೇಕಾದ್ರೆ 50,000 ಅಮೌಂಟ್ ಬೀಳಿದ್ರು. 50,000 ಅಮೌಂಟು ಸಮೇತ ನಂಗೆ ಕೊಟ್ಟು ಆಮೇಲೆ ಚೆಕ್ನೂ ಇಸ್ಕೊಂಡಿದ್ರು. ಆ ಚೆಕ್ನ ಏನು ಮಾಡಿದ್ರು ಸರ್, ಮಂಜುನಾಥ್ ಸರ್ ಅಂತವರು, ಕ್ಲರ್ಕ್ ಇಲ್ಲಿ ಶಾಲೆಗೆ ಸಂಬಂಧಪಟ್ಟಂಥ ಕ್ಲರ್ಕ್ ಅವರು. ಆಮೇಲೆ ನಾನು ಏನು ಮಾಡಿದೆ, 2019ರಲ್ಲಿ ಶಾಲೆ ಮಾನ್ಯತೆ ರದ್ದು ಮಾಡಿದರು. ಎಷ್ಟು? 6, 7, 8ನೇ ತರಗತಿನ. ಯಾಕೆ? ಮೂಲಭೂತ ಸೌಲಭ್ಯ ಇಲ್ಲ ಅಂತ. ಕಟ್ಟಡ ಇಲ್ಲ, ಕುಡಿಯೋ ನೀರಿಲ್ಲ, ಶೌಚಾಲಯ ಇಲ್ಲ, ಆಮೇಲೆ ತರಬೇತಿ ಹೊಂದಿರೋ ಶಿಕ್ಷಕರುಗಳಿಲ್ಲ ಅಂತ ಹೇಳ್ಬಿಟ್ಟು ಕಾರಣ ಕೊಟ್ಟು ರದ್ದು ಮಾಡಿದರು. ಸರಿ, 1ರಿಂದ 8ನೇ ತರಗತಿ ಒಂದೇ ಕಟ್ಟಡದಲ್ಲಿ ನಡೀತಿತ್ತು. ವಿವಾಹಿತ ಮಹಿಳೆ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ತಿಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಪತಿಯೇ ಕೊಲೆ ಮಾಡಿದ್ದಾರೆ ಎಂದು ಮೃತ ಮಹಿಳೆ ಪೋಷಕರ ಆರೋಪವಾಗಿದೆ. ಆಸ್ಪತ್ರೆ ಎದುರು ಮೃತ ಮಹಿಳೆ ಶವ ಬಿಟ್ಟು ಪ್ರತಿಭಟನೆ ನಡೆಸಿದ್ರು. 37 ವರ್ಷದ ಸಾಕಮ್ಮ ಅನುಮಾನಾಸ್ಪದವಾಗಿ ಮೃತಪಟ್ಟ ಮಹಿಳೆಯಾಗಿದ್ದು, ಪತಿ ಮಂಜುನಾಥ್ ವಿರುದ್ಧ ಮೃತ ಮಹಿಳೆಯ ಪೋಷಕರು ಆರೋಪ ಮಾಡಿದ್ದಾರೆ. ಕಳೆದ 18 ವರ್ಷಗಳ ಹಿಂದೆ ಲವ್ ಮ್ಯಾರೇಜ್ ಆಗಿದ್ದ ಮಂಜುನಾಥ್ ಸಾಕಮ್ಮ ನಿನ್ನೆ ಪತ್ನಿ ಜೊತೆ ಜಗಳವಾಡಿ ಹಲ್ಲೆ ಮಾಡಿದ್ದ ಮಂಜುನಾಥ್ ಆನಂತರ ಮನೆಯಿಂದ ಕಾಣೆಯಾಗಿದ್ದ. ಸಾಕಮ್ಮ ನಿನ್ನೆ ಕೆರೆಯಲ್ಲಿ ಶವವಾಗಿ ಪತ್ತೆಯಾದ ಹಿನ್ನೆಲೆ ಪತಿ ಮಂಜುನಾಥ್ ಕೊಲೆ ಮಾಡಿ ಶವವನ್ನ ಕೆರೆಗೆ ಬಿಸಾಡಿದ್ದಾರೆ ಎಂದು ಆರೋಪಿಸಿದ್ರು. ಮಂಜುನಾಥ್ನನ್ನ ಬಂಧಿಸಬೇಕೆಂದು ಒತ್ತಾಯಿಸಿ ಆಲೂರು ತಾಲೂಕು ಆಸ್ಪತ್ರೆ ಎದುರು ಶವವಿಟ್ಟು ಪ್ರತಿಭಟನೆ ನಡೆಸಿದ್ರು. ಸ್ಥಳಕ್ಕೆ ಆಲೂರು ಪೊಲೀಸ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. HCN ನ್ಯೂಸ್ ಆಲೂರು. ವಾರದ ಸಂತೆಗೆ ಎಲ್ಲಾ ರೀತಿ ಮೂಲಭೂತ ಸೌಕರ್ಯಗಳನ್ನು ನೀಡುವ ಮೂಲಕ ಪ್ರತಿಯೊಬ್ಬರೂ ಸಂತೆ ಒಳಭಾಗದಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಅವಕಾಶ ನೀಡಲಾಗುತ್ತದೆ ಎಂದು ಶಾಸಕ HK ಸುರೇಶ್ ತಿಳಿಸಿದರು. ಬೇಲೂರು ಪಟ್ಟಣದ ದೇಗುಲದ ಹಳೆ ಮೂಡ್ಗೆರೆ ರಸ್ತೆಯಲ್ಲಿ ನಡೆಯುವ ವಾರದ ಸಂತೆಗೆ ವ್ಯಾಪಾರ ವಹಿವಾಟು ನಡೆಸಲು ಸುಮಾರು 14 ಲಕ್ಷ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನಡೆಸಿ ಮಾತನಾಡಿದ ಅವರು, ಪುರಸಭೆ ವ್ಯಾಪ್ತಿಯಲ್ಲಿ ವಾರದ ಸಂತೆಗೆ ಎಲ್ಲಾ ರೀತಿ ಸಹಕಾರ ನೀಡಿದೆ. ಆದರೆ ಕೆಲ ರೈತರು ತಾವು ಬೆಳೆದ ಪದಾರ್ಥಗಳನ್ನು ಮಾರಾಟ ಮಾಡಲು ರಸ್ತೆ ಬದಿಯಲ್ಲಿ ಮಾರಾಟ ಮಾಡುತ್ತಿದ್ದರಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಎಂದು ಪುರಸಭೆ ಅಧ್ಯಕ್ಷರ ಮನವಿ ಮೇರೆಗೆ ಇಂದು ಅದಕ್ಕೆ ಕಾಯಕಲ್ಪ ನೀಡಲಾಗುತ್ತಿದೆ. ಈಗಾಗಲೇ ಪುರಸಭೆಗೆ ಹೆಚ್ಚುವರಿ ಹಣಕಾಸು ಯೋಜನೆಯಲ್ಲಿ 7 ಕೋಟಿ ಹಾಗೂ ನಗರೋತ್ಥಾನದಲ್ಲಿ 3 ಕೋಟಿ, 15ನೇ ಹಣಕಾಸು ಯೋಜನೆಯು 1 ಕೋಟಿ ಹಣ ಬರಲಿದ್ದು ಈಗಾಗಲೇ ಇದಕ್ಕೆ ಅನುಮೋದನೆ ತರಲಾಗುತ್ತಿದೆ. ಪಟ್ಟಣದ ಅಭಿವೃದ್ಧಿಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಕುಡಿಯುವ ನೀರು, ಶೌಚಾಲಯಕ್ಕೆ ಆದ್ಯತೆ ನೀಡಲಾಗುತ್ತದೆ. ಸಂತೆ ಮೈದಾನ ಸಮತಟ್ಟು ಮಾಡಿದ ನಂತರ ಸಂಪೂರ್ಣವಾಗಿ ಎಲ್ಲವನ್ನ ಇಲ್ಲಿ ಒಳಗಡೆ ಸ್ಥಳಾಂತರಿಸಲಾಗುವುದು. ಜೆಪಿ ನಗರದ ಒಂದು ಭಾಗದಲ್ಲಿ ಯುಜಿಡಿಗೆ ಸಮಸ್ಯೆ ಇರೋದ್ರಿಂದ ಅದನ್ನು ಕೂಡಲೇ ಪರಿಹರಿಸಲು ಮುಂದಾಗುತ್ತೇವೆ ಎಂದರು. ನಂತರ ಮಾತನಾಡಿದ ಪುರಸಭೆ ಅಧ್ಯಕ್ಷ AR ಅಶೋಕ್, ಹಲವಾರು ವರ್ಷಗಳಿಂದ ವಾರದ ಸಂತೆ ನಡೆಯುವ ಸ್ಥಳದಲ್ಲಿ ಗುಂಡಿ ಇರೋದ್ರಿಂದ ಮಳೆಗಾಲದಲ್ಲಿ ತೊಂದರೆಯಾಗುತ್ತಿದೆ ಎಂದು ರೈತರು ತಮ್ಮ ಬೆಳೆಗಳನ್ನು ರಸ್ತೆ ಬದಿಯಲ್ಲಿ ಮಾರಾಟ ಮಾಡುತ್ತಿದ್ದರಿಂದ ಪ್ರವಾಸಿಗರಿಗೆ, ಸಾರ್ವಜನಿಕರಿಗೆ, ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ತಿರುಗಾಡಲು ತೊಂದರೆಯಾಗಿತ್ತು. ಆದ್ದರಿಂದ ನಾವು ಸಂತೆ ಮೈದಾನವನ್ನು ಸಂಪೂರ್ಣವಾಗಿ ಮಟ್ಟ ಮಾಡಿ ಅಲ್ಲಿ ಯಾರು ನಿಜವಾದ ವ್ಯಾಪಾರಸ್ಥರಿದ್ದಾರೆ ಅಲ್ಲಿ ಜಾಗ ಗುರುತಿಸಿಕೊಟ್ಟು ಅವರಿಗೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ನೀಡುವ ಮೂಲಕ ಇನ್ನೆರಡು ವಾರದಲ್ಲಿ ಒಳಭಾಗದಲ್ಲಿ ಎಲ್ಲರೂ ಒಂದೆಡೆ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಲಾಗುವುದು. ಇನ್ನು ಮುಂದೆ ಯಾರೂ ಸಹ ರಸ್ತೆ ಬದಿ ವ್ಯಾಪಾರ ಮಾಡಲು ವಾರದ ಸಂತೆ ದಿನ ಅವಕಾಶ ನೀಡೋದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಸುಜಯ್, ಪುರಸಭೆ ಇಂಜಿನಿಯರ್ ಮೋಹನ್, ಆರೋಗ್ಯಾಧಿಕಾರಿ ಲೋಹಿತ್, ಶೇಖರ್ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ದೃಷ್ಟಿಯನ್ನು ಇಟ್ಕೊಂಡು ಏನು ಟ್ರಾಫಿಕ್ ಸಮಸ್ಯೆ ಅನ್ನೋದಕ್ಕಿಂತ ರೈತರು ಬೆಳೆದಂಥ ಬೆಳೆಯನ್ನು ಮಾರಾಟ ಮಾಡಲಿಕ್ಕೆ ಪ್ರತಿ ಸೋಮವಾರ ಎಲ್ಲ ಇಡೀ ತಾಲೂಕಿನ ರೈತರು ಇಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ಸುರಕ್ಷಿತವಾದಂಥ ಒಂದು ವ್ಯವಸ್ಥೆ ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಗುದ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಇವತ್ತೇನು ಸುಮಾರು 14 ಲಕ್ಷದ ವೆಚ್ಚದಲ್ಲಿ ಇವತ್ತು ಸಂತೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ. ಮುಂದಿನ ದಿವಸಗಳಲ್ಲಿ ತುಂಬ ಆಸಕ್ತರಾಗಿದ್ದಾರೆ ನಮ್ಮ ಅಧ್ಯಕ್ಷರು, ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ಈಗಾಗಲೇ ಶೌಚಾಲಯಗಳು ಇನ್ನೊಂದು ಮತ್ತೊಂದು ಎಲ್ಲ ತಾವು ನೋಡ್ತಾ ಇದ್ದೀರಾ. ಅದ್ರ ಜೊತೆಯಲ್ಲಿ ಇವತ್ತು ಏನು ಸ್ಪೆಷಲ್ ಗ್ರ್ಯಾಂಟ್ದು 7.5 ಕೋಟಿ, ಅದ್ರ ಜೊತೆಲಿ ನಗರೋತ್ಥಾನದ್ದು ಒಂದು 3 ಕೋಟಿ, ಅದ್ರ ಜೊತೆಯಲ್ಲಿ 15 ಫೈನಾನ್ಸು 1,24 ಲಕ್ಷ ಇದೆಲ್ಲದೂ ಸಹ ಅನುಮೋದನೆಯಲ್ಲಿದೆ. ಎಲ್ಲದನ್ನೂ ಸಹ ನಗರಕ್ಕೆ ಅವಶ್ಯಕತೆ ಇರತಕ್ಕಂಥದ್ದನ್ನು. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ
ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜನವರಿ 11ರ ಶನಿವಾರದಂದು ಬೆಳಗ್ಗೆ 10 ಗಂಟೆಗೆ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಹೇಗೆ ಎದುರಿಸುವುದು ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕ್ಲಬ್ ಆಫ್ ಹಾಸನ ರಾಯಲ್ ಅಧ್ಯಕ್ಷ UV ಸಚಿನ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ ರೋಟರಿ ಕ್ಲಬ್ ಆಫ್ ಹಾಸನ್ ರಾಯಲ್ ಇವರ ಸಂಯುಕ್ತಾಶ್ರಯದಲ್ಲಿ ಜನವರಿ 11ರಂದು ಕಲಾಭವನದಲ್ಲಿ ಪರೀಕ್ಷೆ ಎದುರಿಸುವುದು ಹೇಗೆ ಎನ್ನುವುದರ ಕುರಿತು 10ನೇ ತರಗತಿಗಳ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರವನ್ನು ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಪ್ರೇರಕ ಭಾಷಣಕಾರರಾಗಿ ಚೇತನ್ ರಾಮ್ ಅವರು ಪರೀಕ್ಷೆಯನ್ನು ಸಂಭ್ರಮಿಸೋಣ ಎಂಬ ಧ್ಯೇಯದೊಂದಿಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಮಾತನ್ನ ಹೇಳಲಿದ್ದಾರೆ. ಯಾವುದೇ ಭಯವಿಲ್ಲದೆ, ಧೃತಿಗೆಡದೆ ಹಾಗೂ ಸಮಯವನ್ನು ಯಾವ ರೀತಿ ಒಂದೊಂದು ವಿಭಾಗಗಳಿಗೆ ವಿಂಗಡಿಸಿಕೊಳ್ಳಬೇಕು ಎನ್ನುವುದರ ಕುರಿತು ಈ ಕಾರ್ಯಾಗಾರ ಏರ್ಪಡಿಸಲಾಗಿದೆ ಎಂದರು. ಈ ಕಾರ್ಯಾಗಾರವನ್ನು ಮುಖ್ಯವಾಗಿ ಸರ್ಕಾರಿ ಶಾಲೆ ಮಕ್ಕಳನ್ನು ಉದ್ದೇಶಿಸಿ ನಡೆಸುತ್ತಿದ್ದು ಅವರಿಗೆ ಮೊದಲ ಆದ್ಯತೆ ನೀಡುತ್ತಿದ್ದಾರೆ. ಹಾಗೆಯೇ ಖಾಸಗಿ ಶಾಲೆ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಾಗಾರದಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂತಹ ಕಾರ್ಯಾಗಾರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಈ ಕಾರ್ಯಾಗಾರದ ಉದ್ಘಾಟನೆಯನ್ನ ಜಿಲ್ಲಾ ಗವರ್ನರ್ ದೇವಾನಂದ್ ವಹಿಸಲಿದ್ದಾರೆ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ, ಡಿಜಿಇ ಪಾಲಾಕ್ಷ, ಪಿಡಿಜಿ ರಮೇಶ್, ಅಸಿಸ್ಟೆಂಟ್ ಗವರ್ನರ್ ಬಿ ವಿಕ್ರಮ್, ಈವೆಂಟ್ ಚೇರ್ಮನ್ ಯೋಗೇಶ್ ಇತರರು ಭಾಗವಹಿಸುವುದಾಗಿ ತಿಳಿಸಿದರು. ರೋಟರಿ ಕ್ಲಬ್ ಆಫ್ ಹಾಸನ್ ರಾಯಲ್ ಕಾರ್ಯದರ್ಶಿ ಪುನೀತ್, ಖಜಾಂಚಿ ರವಿಕುಮಾರ್, ಈವೆಂಟ್ ಚೇರ್ಮನ್ ಯೋಗೇಶ್, ಸದಸ್ಯರಾದ ದಿಲೀಪ್, ನವೀನ್ ಇತರರು ನಗರದಲ್ಲಿ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾವು ಒಂದು ಕಾರ್ಯಕ್ರಮವನ್ನು ಕಳೆದ 7 ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ರೋಟರಿ ಕ್ಲಬ್ ಆಫ್ ಹಾಸನ್ ರಾಯಲ್ ಅವರು ಇದು ಉದ್ದೇಶ ಏನಂತಂದರೆ 10ನೇ ತರಗತಿ ಮಕ್ಕಳಿಗೆ ಪರೀಕ್ಷೆಯನ್ನು ಹೇಗೆ ಎದುರಿಸುವುದು ಅನ್ನೋ ಒಂದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡು, ಅಂದರೆ ಪರೀಕ್ಷೆಗೆ ಹೇಗೆ ಪ್ರಿಪೇರ್ ಆಗಬೇಕು. ಅಂದರೆ ತುಂಬ ಮಕ್ಕಳು ಪರೀಕ್ಷೆ ಅಂದರೆ ಸ್ವಲ್ಪ ಹೆದರಿಕೆ ಬರುವಂಥ ಸಂದರ್ಭಗಳು ಇರುತ್ತೆ. ಹಾಗಾಗಿ ಅವರಿಗೆ ಹೇಗೆ ನಾವು ಪರೀಕ್ಷೆಯನ್ನು ಎದುರಿಸಬೇಕು ಅಂತೇಳಿ ನಮ್ಮ ಇದರಿಂದ ಮೈಸೂರಿಂದ ಚೇತನ್ ರಾಮ್ ಅಂತೇಳಿ ಅವರು ಅಂತಾರಾಷ್ಟ್ರೀಯ ಈ ತರಬೇತಿದಾರರಾಗಿರ್ತಾರೆ. ಅವರನ್ನು ನಾವು ಕರೆಸಿ ಈ ಕಳೆದ 7 ವರ್ಷದಿಂದ ನಾವು ಅವರನ್ನೇ ಕರೆಸಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಸಲನೂ ಕೂಡ ಅವರನ್ನ ಕರೆಸಿ ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಸೊ ಇದಕ್ಕೆ ಎಲ್ಲ ಸರ್ಕಾರಿ ಕಾಫಿ ತೋಟದ ಮಾಲೀಕರು ಕೂಲಿ ಕೆಲಸಕ್ಕೆ ಬಾಂಗ್ಲಾದೇಶಿಯರ ಮೇಲಿನ ವ್ಯಾಮೋಹ ಬಿಡಬೇಕು. ಕಾರ್ಮಿಕರ ವ್ಯವಸ್ಥೆಯನ್ನು ಸಂಘಟನೆ ವತಿಯಿಂದ ಮಾಡಲಾಗುವುದೆಂದು ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ತಿಳಿಸಿದರು. ಸಕಲೇಶಪುರ ಪಟ್ಟಣದಲ್ಲಿ ಮಾತನಾಡಿ, ಕಳೆದ 25 ವರ್ಷಗಳಿಂದ ದತ್ತಪೀಠ ಪರ ಹೋರಾಟ ಮಾಡಿ ಒಂದು ಹಂತಕ್ಕೆ ತಂದಿದ್ದೇವೆ. ಸುಪ್ರೀಂ ಕೋರ್ಟ್ ಸಮಸ್ಯೆಯನ್ನ 2 ತಿಂಗಳಲ್ಲಿ ಬಗೆಹರಿಸಿಕೊಳ್ಳಿ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿದ್ರು. ಈ ಸರ್ಕಾರ ಗೊಂದಲ ಸೃಷ್ಟಿ ಮಾಡುತ್ತಿದೆ. ಹೀಗಾಗಿ ಕರ್ನಾಟಕದ ಸರ್ಕಾರದ ನಿಲುವನ್ನ ನಾನು ಖಂಡಿಸುತ್ತೇನೆ. ಕಾಂಗ್ರೆಸ್ ಸರ್ಕಾರ ಓಲೈಕೆಗೆ ರಾಜಕಾರಣ ಬಿಟ್ಟು ಪೀಠವನ್ನ ಹಿಂದೂಗಳಿಗೆ ಒಪ್ಪಿಸಬೇಕು. ಸಾವಿರಾರು ವರ್ಷಗಳಿಂದ ಗೋವನ್ನ ನಾವು ಪೂಜಿಸುತ್ತಾ ಬಂದಿದ್ದೇವೆ. ಆದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರೋ ನಿಟ್ಟಿನಲ್ಲಿ ನಿರಂತರವಾಗಿ ಗೋಹತ್ಯೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆ ಗೋವನ್ನ ಕಡಿಯುವವರು ಇದೇ ರೀತಿ ಮುಂದುವರೆದರೆ ಪಾಠ ಕಲಿಸಬೇಕಾಗುತ್ತದೆ ಎಂದರು. ತಿರುಪತಿಯಲ್ಲಿ ಏಕಾದಶಿ ದಿನದಂದು ನಡೆದ ಘಟನೆ ಅತ್ಯಂತ ಬೇಸರದ ಸಂಗತಿಯಾಗಿದೆ. 6 ಸಾವಾಗಿದ್ದು ಸುಮಾರು 50 ಜನ ಆಸ್ಪತ್ರೆಯಲ್ಲಿದ್ದಾರೆ. ಪ್ರತಿ ವರ್ಷ ಲಕ್ಷಾಂತರ ಜನ ಬರ್ತಾರೆ. ಗದ್ದಲ ಗೊಂದಲ ಆಗದ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ಅಲ್ಲಿನ ಆಡಳಿತ ಮಂಡಳಿಯದ್ದಾಗಿದೆ. ಆ ಸಾವುಗಳಿಗೆ ಆಡಳಿತ ಮಂಡಳಿಗೆ ಕಾರಣ ಅಂತ ಹೇಳ್ತೀನಿ. ಮೃತಪಟ್ಟವರ ಕುಟುಂಬಗಳಿಗೆ ತಲಾ 50 ಲಕ್ಷ ಪರಿಹಾರ ಕೊಡಬೇಕು. ಈ ರೀತಿ ಮುಂದಿನ ದಿನಗಳಲ್ಲಾಗದಂತೆ ಎಚ್ಚರಿಕೆ ವಹಿಸಬೇಕು. ಮಲೆನಾಡು ಭಾಗದ ಕಾಫಿ ತೋಟಗಳಲ್ಲಿ ಕೂಲಿ ಕಾರ್ಮಿಕರ ಸೋಜಿನಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಯರು ನೆಲೆಸಿದ್ದಾರೆ. ಇವರನ್ನ ಹೊರಹಾಕೋ ಕೆಲಸ ಮಾಡದಿದ್ದಲ್ಲಿ ಸ್ಥಳೀಯವಾಗಿ ಅಶಾಂತಿ ಮೂಡುತ್ತದೆ. ನಮ್ಮ ದೇಶ ಉಳಿಸುವ ಕೆಲಸ ಮಾಡಿ ಉತ್ತರ ಕರ್ನಾಟಕ ಭಾಗದಿಂದ ಕಾರ್ಮಿಕರ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ. ಕೇಂದ್ರ ಸರ್ಕಾರ ಬಾಂಗ್ಲಾದೇಶಿಯರನ್ನ ಹೊರಹಾಕಲು ನಿರ್ಲಕ್ಷ್ಯ ತೋರುತ್ತಿದೆ. ಈ ಹಿನ್ನೆಲೆ ಸಂಘಟನೆ ವತಿಯಿಂದ ಬಾಂಗ್ಲಾದೇಶಿಯರ ಸರ್ವೆ ಮಾಡಿ ನಾವೇ ಓಡಿಸುವ ಕೆಲಸ ಮಾಡುತ್ತೇವೆ ಎಂದರು. ಈ ವೇಳೆ ಹಿಂದೂ ಮುಖಂಡರಾದ ರಘು ಸಕಲೇಶ್ಪುರ, ಹೆತ್ತೂರು ವಿಜಯಕುಮಾರ್, ಧರ್ಮೇಶ್, ಕೌಶಿಕ್, ಬೆಂಗಳೂರಿನ ಹಿಂದೂ ಮುಖಂಡ ತೇಜಸ್ ಗೌಡ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶ್ಪುರ. ಮುಕ್ತಿ ಹೋರಾಟ ಸಮಿತಿ, ಈ ಸಮಿತಿ ವತಿಯಿಂದ ಇವತ್ತೊಂದು ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ಇದೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಒಂದು 2-3 ವಿಷಯ ತಮ್ಮ ಮುಂದೆ ಇಡ್ತೀನಿ. ಆಮೇಲೆ ನೀವೇನಾದರೂ ಕೇಳೋದಿದ್ರೆ ಕೇಳ್ಬೋದು. ಒಂದು, ದತ್ತಪೀಠ ಕಳೆದ 25 ವರ್ಷದಿಂದ ಬಜರಂಗ್ ದಳ, ಶ್ರೀರಾಮ್ ಸೇನೆ ಸಂಘಟನೆ, ವಿಶ್ವ ಹಿಂದೂ, ಸೊ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಇದನ್ನು ಹೋರಾಟ ಮಾಡಿ ಒಂದು ಹಂತಕ್ಕೆ ತಂದಿದ್ದೀವಿ. ಸುಪ್ರೀಂ ಕೋರ್ಟು ಈಗ ನಿನ್ನೆ ಮೊನ್ನೆ ಒಂದು
ಕರ್ನಾಟಕ ಸರ್ಕಾರಕ್ಕೆ ಸೂಚನೆ ಕಳಿಸಿದೆ. ಇಮಿಡಿಯೇಟ್ 2 ತಿಂಗಳಲ್ಲಿ ಬಗೆಹರಿಸ್ಕೊಳ್ಳಿ ಅಂತ ಅನ್ನುವಂಥದ್ದು. ನಾನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಡೆದ ಬೇಲೂರು ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಯನ್ನು ಶಾಸಕ ಎಚ್.ಕೆ. ಸುರೇಶ್ ಉದ್ಘಾಟನೆ ಮಾಡಿದರು. ಇತ್ತೀಚಿನ ದಿನದಂದು ಸಾಮಾಜಿಕ ಜಾಲತಾಣ ಸೈಬರ್ ಪ್ರಕರಣಗಳು ಹೆಚ್ಚಾಗುವ ಮೂಲಕ ಬಹುತೇಕ ಮಹಿಳೆಯರು ಮೋಸ ಹೋಗುವ ಪ್ರಸಂಗ ಕಂಡುಬರುತ್ತಿರುವ ಹಿನ್ನೆಲೆ ಮಹಿಳೆಯರು ಸೈಬರ್ ಪ್ರಕರಣಗಳಲ್ಲಿ ಅತ್ಯಂತ ಜಾಗೃತಿ ವಹಿಸಬೇಕೆಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ಜೆಪಿ ನಗರದಲ್ಲಿನ ಆರ್ವಿ ಕನ್ವೆನ್ಷನ್ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರ ವತಿಯಿಂದ ನಡೆದ ಬೇಲೂರು ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಮೊಬೈಲ್ಗಳು ಹೆಚ್ಚಾದಂತೆ ಒಳ್ಳೆಯದರ ಜೊತೆ ಜನರನ್ನ ದಾರಿ ತಪ್ಪಿಸುವ ಹುನ್ನಾರ ನಡೆಯುತ್ತಿದೆ. ಒಟಿಪಿ ಕೇಳುವ ನೆಪದಲ್ಲಿ ಬ್ಯಾಂಕ್ ಉಳಿತಾಯ ಖಾತೆಯನ್ನ ಕಬಳಿಸುವ ಕೆಲಸ ನಡೆಯುತ್ತಿದೆ. ಈ ಬಗ್ಗೆ ಮಹಿಳೆಯರು ಜಾಗೃತಿಯಿಂದ ಉಳಿತಾಯ ಮಾಡಬೇಕು. ಇಂತಹ ಪ್ರಕರಣಗಳ ಬಗ್ಗೆ ಜಾಗೃತಿ ಮೂಡಿಸಬೇಕಿದೆ ಎಂದರು. ಹಾಸನ ಜಿಲ್ಲಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ನಿರ್ದೇಶಕಿ ಮಮತಾ ಹರೀಶ್ ರಾವ್ ಮಾತನಾಡಿ, ಕಳೆದ 13 ವರ್ಷದಿಂದ ಬೇಲೂರಿನಲ್ಲಿ ಧರ್ಮಸ್ಥಳ ಸಂಘ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡುತ್ತಿದೆ. ಇದಕ್ಕೆ ಕಾರಣ ಇಲ್ಲಿನ ಮಹಿಳಾ ಸ್ವಸಹಾಯ ಸಂಘದವರು. ಧರ್ಮಸ್ಥಳ ಸಂಘದ ಮೇಲಿನ ಭಕ್ತಿ ಮತ್ತು ಅಭಿಮಾನದಿಂದ ಬೃಹತ್ ಮಟ್ಟದಲ್ಲಿ ಬೆಳೆದಿದೆ. ಧರ್ಮಸ್ಥಳ ಸಂಘ ಹಣಕಾಸು ಜೊತೆಗೆ ಮಹಿಳಾ ಸಬಲೀಕರಣಕ್ಕೆ ಅನುಗುಣವಾಗಿ ಕೆಲಸ ಮಾಡುತ್ತಾ ಬಂದಿದೆ. ನಿರ್ಗತಿಕರಿಗೆ ವಾತ್ಸಲ್ಯ ಮನೆ, ವಯೋವೃದ್ಧರಿಗೆ ಮಾಸಾಶನ, ಅಂಗವಿಕಲರಿಗೆ ಸಲಕರಣೆಗಳನ್ನು ನೀಡುತ್ತಾ ಬಂದಿದೆ. ವಿಶೇಷವಾಗಿ ಮಹಿಳೆಯರು ಪ್ರತಿ ಹಂತದಲ್ಲಿ ಜಾಗೃತಿ ಹೊಂದಬೇಕೆಂದು ಆರೋಗ್ಯ ಜಾಗೃತಿ ಮತ್ತು ಸೈಬರ್ ಪ್ರಕರಣದ ಬಗ್ಗೆ ಉಪನ್ಯಾಸ ಏರ್ಪಡಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಬೇಲೂರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಚಂದ್ರಶೇಖರ್, ಹೆಬ್ಬಾಳು ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾ ಅನುಪಮ, ಆರ್ವಿ ಕನ್ವೆನ್ಷನ್ ಹಾಲ್ ಮಾಲೀಕರಾದ ವೀಣಾ ರವೀಂದ್ರ, ಬೇಲೂರು ಪುರಸಭಾ ಉಪಾಧ್ಯಕ್ಷೆ ಉಷಾ ಸತೀಶ್, ವಕೀಲರಾದ ಭೂಮಿಕಾ ಎಸ್ ಗೌಡ ಇನ್ನು ಮುಂತಾದವರು ಹಾಜರಿದ್ದ ಸಮಾರಂಭದಲ್ಲಿ ರಂಗೋಲಿ, ಪುಷ್ಪಗುಚ್ಛ, ಪೌಷ್ಟಿಕ ಆಹಾರ ಸ್ಪರ್ಧೆಗಳನ್ನು ನಡೆಸಲಾಯಿತು. ಉಳಿದಂತೆ ಕಾರ್ಯಕ್ರಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಿವಿಧ ಸವಲತ್ತುಗಳನ್ನು ಶಾಸಕರಿಂದ ವಿತರಿಸಲಾಯಿತು. ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ, ಮೇಲ್ವಿಚಾರಕರು ಮತ್ತು ಜ್ಞಾನ ವಿಕಾಸ ಮಹಿಳಾ ಸಂಘದ ಕಾರ್ಯಕರ್ತರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಬೇಲೂರು. ಯಾಕೆಂದ್ರೆ ಮಂಜುನಾಥ ಸ್ವಾಮಿಯ ಭಕ್ತಿ ಅದು ಯಾವ ರೀತಿ ಇದೆ ಅಂದ್ರೆ ನಮಗೆಲ್ಲ ಗೊತ್ತಿದೆ. ಎಲ್ಲ ಟಿವಿಗಳನ್ನ ಇದನ್ನ ನೋಡ್ತೀರ. ರಾಜಕೀಯ ವ್ಯಕ್ತಿಗಳು ಏನಾದರೂ ತಪ್ಪು ಮಾಡಿದ್ರೆ ನಾನು ಹೋಗಿ ನಮಗೆಲ್ಲ ಏನೇನು ಸವಲತ್ತುಗಳನ್ನ ಕೊಡಬೇಕು, ಮಹಿಳೆಯರ ಸಬಲೀಕರಣ ಅಂತಕ್ಕಂಥದ್ದೇನಿದೆ, ಇವತ್ತೇನಾದರೂ ಸಹ ಏನು ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತಕ್ಕಂಥದ್ರಿಂದ ಇವತ್ತು ಇಡೀ ಮಹಿಳೆಯರು ಜೀವನವನ್ನ ಹಸನಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಬಹುಶಃ ಯೋಜನೆ ಅಂತಕ್ಕಂಥದ್ದಿಲ್ಲ ಅಂದ್ರೆ ಇವತ್ತು ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ ಯಾರಿಗಿದೆ, ಮಕ್ಕಳುಗಳ ಜವಾಬ್ದಾರಿ ಯಾರಿಗಿದೆ, ತಂದೆ ತಾಯಿರ್ಬೋದು, ಅತ್ತೆ ಮಾವಂದಿರ್ಬೋದು, ಎಲ್ಲರ ಜವಾಬ್ದಾರಿ ಯಾರಿಗಿದೆ ಅಂದ್ರೆ ಅದು ಹೆಣ್ಣು ಮಕ್ಕಳ ಮೇಲೆ. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮೇಲಿನ ಅತ್ಯಾಚಾರ ಕೇಸ್ನಲ್ಲಿ ಆರೋಪ ನಿಗದಿ ಮಾಡದಂತೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಈ ಮೂಲಕ ಜನವರಿ 13ರಂದು ನಿಗದಿಯಾಗಿದ್ದ ಆರೋಪ ನಿಗದಿ ಪ್ರಕ್ರಿಯೆಗೆ ತಾತ್ಕಾಲಿಕ ತಡೆ ಬಿದ್ದಿದೆ. ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮೇಲಿನ ಅತ್ಯಾಚಾರ ಕೇಸಿಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಆರೋಪ ನಿಗದಿ ಮಾಡದಂತೆ ಹೈಕೋರ್ಟ್ನಿಂದ ಆದೇಶ ಹೊರಡಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ತಮ್ಮ ವಿರುದ್ಧ ದಾಖಲಾಗಿರುವ ಅತ್ಯಾಚಾರ ಪ್ರಕರಣವನ್ನು ರದ್ದು ಮಾಡುವಂತೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿ ವಿಚಾರಣೆ ಮಾಡಿದ ಹೈಕೋರ್ಟ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪ ನಿಗದಿ ಮಾಡದಂತೆ ತಡೆ ನೀಡಿ ಆದೇಶ ಹೊರಡಿಸಿದೆ. ಇದೇ ಜನವರಿ 13ಕ್ಕೆ ವಿಚಾರಣಾಧೀನ ಹೈಕೋರ್ಟ್ನಲ್ಲಿ ಆರೋಪ ನಿಗದಿ ಪ್ರಕ್ರಿಯೆ ಪ್ರಾರಂಭಿಸಲು ದಿನಾಂಕ ನಿಗದಿಯಾಗಿತ್ತು. ಇದು ಟ್ರಯಲ್ನ ಮೊದಲ ಹಂತವಾಗಿದೆ. ಆದರೆ ಇದೀಗ ಹೈಕೋರ್ಟ್ನಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದಂತಾಗಿದೆ. ಜನವರಿ 13ರಿಂದ ಆರಂಭವಾಗಬೇಕಿದ್ದ ಆರೋಪ ನಿಗದಿ ಪ್ರಕ್ರಿಯೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿದ್ದು, ಆರೋಪಿ ಪ್ರಜ್ವಲ್ ಕೋರ್ಟ್ಗೆ ಬಂದು ಟ್ರಯಲ್ ಎದುರಿಸುವುದರಿಂದ ತಾತ್ಕಾಲಿಕ ತಡೆ ಸಿಕ್ಕಂತಾಗಿದೆ. ಇನ್ನು ಮುಂದಿನ ಆದೇಶದವರೆಗೆ ಆರೋಪ ನಿಗದಿ ಮಾಡದಂತೆ ಹೈಕೋರ್ಟ್ ಸೂಚನೆ ನೀಡಿದ್ದು, ಮುಂದಿನ ವಿಚಾರಣೆಯನ್ನ ಜನವರಿ 16ಕ್ಕೆ ಮುಂದೂಡಿಕೆ ಮಾಡಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಿಂದ ಆದೇಶ ಹೊರಡಿಸಲಾಗಿದೆ. ಎಚ್ಸಿಎನ್ ನ್ಯೂಸ್, ಹಾಸನ್. ಮುಂದಿನ ಪೀಳಿಗೆಗೆ ನಮ್ಮ ದಾಸರ ಪದಗಳನ್ನು ಪರಿಚಯಿಸುವ ಕೆಲಸವನ್ನು ನಮ್ಮ ಹಿರಿಯರು ಮಾಡಬೇಕೆಂದು ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಬಿಎಂ ಸಂತೋಷ್ ಮನವಿ ಮಾಡಿದರು.
ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪ್ರವಚನ ಮಂದಿರದಲ್ಲಿ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಕಲಾಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ತ್ಯಾಗರಾಜರು ಪುರಂದರದಾಸರು ಕನಕದಾಸರ ಜಯಂತಿ ಅಂಗವಾಗಿ ತಾಲೂಕು ಮಟ್ಟದ ಭಜನಾ ಸ್ಪರ್ಧೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ ಅಭಿನಂದಿಸಿ ಮಾತನಾಡಿದ ಅವರು, ದಾಸರ ಸಾಹಿತ್ಯಗಳು ನಮ್ಮ ದೇಶದ ಸಂಪತ್ತು. ಅದನ್ನು ಮುಂದಿನ ಯುವ ಪೀಳಿಗೆಗೆ ಪರಿಚಯಿಸುವ ಕೆಲಸವಾಗಬೇಕು. ಇತ್ತೀಚಿನ ದಿನಗಳಲ್ಲಿ ಆಂಗ್ಲ ನೃತ್ಯಗಳಿಗೆ ಹಾಗೂ ಚಲನಚಿತ್ರಗಳ ಹಾಡುಗಳಿಗೆ ಮಾತ್ರ ಮಾರು ಹೋಗುತ್ತಿದ್ದೇವೆ. ನಮಗಾಗಿ ಅತ್ಯಮೂಲ್ಯವಾದ ದಾಸರ ಪದಗಳನ್ನು ಮರೆಯಬಾರದು. ಹಿರಿಯರು ಭಕ್ತಿಗೀತೆ ಹಾಗೂ ಭಾವಗೀತೆ ಹಾಡುತ್ತಿದ್ದಾರೆಯೇ ಹೊರತು ಮಕ್ಕಳಲ್ಲಿ ಈ ಸಂಸ್ಕೃತಿ ಬೆಳೆಯುತ್ತಿಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ಹಿರಿಯರಾದ ನೀವುಗಳು ಭಕ್ತಿಗೀತೆ ಭಾವಗೀತೆ ಮಕ್ಕಳಿಗೆ ಕಲಿಸುವುದಾದರೆ ನಾವು ಸಹ ಸಂಪೂರ್ಣ ಸಹಕಾರ ನೀಡುತ್ತೇವೆ. ನಮ್ಮ ಸಾಹಿತ್ಯ ಸಂಸ್ಕೃತಿ ಪರಂಪರೆಯನ್ನು ಉಳಿಸಬೇಕು ಎಂದರು. ಪುರಸಭೆ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ, 12ನೇ ಶತಮಾನದ ವಚನ ಸಾಹಿತ್ಯದಷ್ಟೇ ದಾಸ ಸಾಹಿತ್ಯ ಶ್ರೇಷ್ಠವಾಗಿದೆ. ಕನ್ನಡ ಸಾಹಿತ್ಯದಲ್ಲಿ ಅನೇಕ ಜ್ಞಾನ ಪರಂಪರೆಗಳಿದ್ದು, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಅನುಭವ ಸಾಹಿತ್ಯಗಳು ಕನ್ನಡದ ಸಾಹಿತ್ಯಕ್ಕೆ ತಿಲಕ ಇದ್ದಂತೆ. ದಾಸ ಸಾಹಿತ್ಯದ ಪರಂಪರೆಯನ್ನ ಯುವ ಜನಾಂಗದಲ್ಲಿ ಮೂಡಿಸುವ ಮೂಲಕ ಅದನ್ನು ಬೆಳೆಸುವ ಕೆಲಸ ಮಾಡಬೇಕು ಎಂದರು. ನಂತರ ಮಾತನಾಡಿದ ಲಕ್ಷ್ಮೀ ಸೇವಾ ಟ್ರಸ್ಟ್ನ ಅಧ್ಯಕ್ಷ ನರಸಿಂಹಸ್ವಾಮಿ, 4ನೇ ವರ್ಷದ ಭಜನಾ ಸ್ಪರ್ಧೆಯಲ್ಲಿ ಪುರುಷರು ಹಾಗೂ ಮಹಿಳೆಯರು ಭಾಗವಹಿಸಿ ಕೀರ್ತನಕಾರರ ಗೀತೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ಸಹಕಾರ ಪಡೆದು ವಿದ್ಯಾರ್ಥಿಗಳಲ್ಲಿ ದಾಸರ ಪದಗಳನ್ನು ಅವರಿಗೆ ಕಲಿಸಿ ನಂತರ ಅವರಿಂದ ಭಕ್ತಿಗೀತೆ ಭಾವಗೀತೆ ಕಲಿಸುವುದರ ಜೊತೆಗೆ ದೇವರ ನಾಮಗಳನ್ನು ಹಾಡಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸುವ ಪ್ರಥಮ ಆದ್ಯತೆ ನೀಡುವುದು ನಮ್ಮ ಟ್ರಸ್ಟ್ನ ಉದ್ದೇಶವಾಗಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದರು. ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಅಭಿನಂದಿಸಲಾಯಿತು. ಈ ವೇಳೆ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್, ಜಾನಪದ ಪರಿಷತ್ ಅಧ್ಯಕ್ಷ ಸಿದ್ದೇಗೌಡ, ವೇದಬ್ರಹ್ಮ, ಕೆಆರ್ ಮಂಜುನಾಥ್, ರಾಘವೇಂದ್ರ ಮಠದ ಸುಧೀಂದ್ರ, ಸುಮಿತ್ರಾ ಮೋಹನ್, ಕಲಾವಿದ ರಮೇಶ್, ತಾಲೂಕು ನೌಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಹೊಸತನ ಬರುತ್ತೆ, ಜೊತೆಗೇನೋ ಒಂದು ಬೇಲೂರು ಅಭಿವೃದ್ಧಿ ಆಗುತ್ತೆ ಅಂತ ಆದ್ರೂ ಏನೂ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಏನಾದ್ರೂ ಆಗ್ಬೋದೇನಾದ್ರೂ ಗೊತ್ತಿಲ್ಲ. ಆದ್ರೆ ನಾವು ಕಲೆಗೆ ಸಾಹಿತ್ಯಕ್ಕೆ ಬೆಲೆ ಕೊಡಬೇಕಾಗುತ್ತೆ. ಇವತ್ತು ಬರೀ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಮಾತ್ರ, ಏನು ಸಂತೋಷವಾಗ್ಲೇ ಹೇಳಿದ್ರು ಮಕ್ಕಳು ಯಾರು ಇಲ್ಲ ಅಂತ, ಅದು ಸತ್ಯ. ಯಾಕೆಂದ್ರೆ ನಾವು ಬರೀ ಮಕ್ಕಳನ್ನ ನಾವಿವತ್ತು ಬರೀ ಮಾರ್ಕ್ಸ್ ಅಷ್ಟೇ ನಾವು ನೋಡ್ತಾ ಇದೀವಿ. ಅವರಿಗೆ ಬೇರೆ ಯಾವುದೇ ತರದ ಪ್ರೋತ್ಸಾಹ ಕಡಿಮೆ ಆಗ್ತಾ ಇದೆ. ಕ್ರೀಡೆಗಿರ್ಬೋದು, ಸಾಹಿತ್ಯಕ್ಕಿರ್ಬೋದು, ಜೊತೆಗೆ ಈ ತರ ಕಲೆ ಸಾಹಿತ್ಯದಲ್ಲಿ ಕಡಿಮೆ ಆಗ್ತಾ ಇದೆ. ಎಲ್ಲೋ ಒಂದೊಂದು ಕೆಲವು ಕಡೆ ಕೆಲವು ಸುತ್ತ ಪ್ರತಿಭೆ ಎಲ್ಲಿದೆಯೋ ಅದನ್ನ ಹೊರತರುವಂತಹ ಕೆಲಸನ ನಮ್ಮ ನರ್ಸಿಂಗ್ನಂತವರು ಸ್ವಲ್ಪ ಜನ ಮಾಡ್ತಾ ಇರೋದ್ರಿಂದ ಕೆಲವು ಮಕ್ಕಳುಗಳು ಇವತ್ತು ಬೆಳಕಿಗೆ ಬರ್ತಾ ಇದ್ದಾರೆ. ಅಂತಹ ಒಂದು ಕಲೆಗೆ ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಡುವಂತದ್ದು ಆಗ್ಬೇಕು. ಮಕ್ಕಳನ್ನು ಸಹ ನಾವು ಬರೀ ವಿದ್ಯಾವಂತರ ಜೊತೆಗೆ ಇಂತಹ ಒಂದು ಎಲ್ಲ ಸರ್ವತೋಮುಖ ಶಾಲಾಭಿವೃದ್ಧಿ ಸಮಿತಿಗಳು ಸರ್ಕಾರಿ ಶಾಲೆಗಳ ಪ್ರಗತಿಗೆ ಆಧಾರ ಸ್ತಂಭಗಳಿದ್ದಂತೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಚನ್ನರಾಯಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ಚಿಣ್ಣರ ಸಂಭ್ರಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಪೋಷಕರು ಮತ್ತು ಮಕ್ಕಳ ದಿನಾಚರಣೆಯನ್ನ ತಪ್ಪದೇ ಅವಲೋಕಿಸಬೇಕು. ಮಕ್ಕಳ ಬಗ್ಗೆ ಕಾಳಜಿ ಇದ್ರೆ ಮಾತ್ರ ಪ್ರತಿಭೆಗಳು ಹೊರಬರಲು ಸಾಧ್ಯ ಎಂದರು. ಸರ್ಕಾರಿ ಶಾಲೆಗಳಿಗೆ ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲವೆಂಬಂತೆ ಅಗತ್ಯ ಮೂಲ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಎಳೆಯ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಇರಬೇಕು. ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಮಕ್ಕಳ ಶ್ರೇಯೋಭಿವೃದ್ಧಿಗೆ ಸಹಕಾರಿಯಾಗಲಿವೆ ಎಂದರು. ಈ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಪ್ರತಿ ವರ್ಷ ಹೆಚ್ಚುತ್ತಿದೆ. ಮುಂದಿನ ವರ್ಷ 400 ದಾಟಲಿ ಎಂದು ಆಶಿಸಿದ ಶಾಸಕರು, ಗ್ರಾಮೀಣ ಪ್ರದೇಶದಿಂದ ಪಟ್ಟಣಕ್ಕೆ ಬರುವ ಮಕ್ಕಳಿಗೆ ಹಾಸ್ಟೆಲ್ಗಳ ಅವಕಾಶ ಕಲ್ಪಿಸಲಾಗುತ್ತಿದೆ. ಈ ಶಾಲೆಗೆ ಹತ್ತಿಸಲಾಗುವುದು ಎಂದರು. ಕಾರ್ಯಕ್ರಮದ ಆರಂಭದಲ್ಲಿಯೇ ಮಕ್ಕಳ ಕಂಸಾಳೆ ನೃತ್ಯ ನೋಡುಗರ ಮೆಚ್ಚುಗೆಗೆ ಪಾತ್ರವಾಯಿತು. ವೇದಿಕೆಯಲ್ಲಿದ್ದ ಗಣ್ಯರು, ಪೋಷಕರು ಮತ್ತು ಸಭಿಕರು ಮಕ್ಕಳ ಪ್ರತಿಭೆಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ತರಬೇತುದಾರ ಉಮೇಶ್ ತೆಂಕನಹಳ್ಳಿ ಅವರ ಕಾಳಜಿಗೆ ಶಾಸಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪುರಸಭಾ ಕೆಎನ್ ಬನಶಂಕರಿ ರಘು, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಎನ್ ದೀಪ, ಬಿಆರ್ಸಿ ಕೆಎನ್ ಅನಿಲ್, ಮುಖ್ಯ ಶಿಕ್ಷಕ ಡಿಜಿ ಪ್ರಕಾಶ್, ಶಿಕ್ಷಣ ಸಂಯೋಜಕ ಜೆಇ ಲೋಕೇಶ್, ಎಸ್ಡಿಎಂಸಿ ಅಧ್ಯಕ್ಷ ಎಚ್ಆರ್ ಲೋಕೇಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರವಿ, ಆನಂದ್, ಗಾಯತ್ರಿ, ಶ್ರೀನಿವಾಸ್, ಯಾದವರಾಜ್, ಲಿಂಗರಾಜು ಇತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಾಯುಕ್ತ ಬಲೆಗೆ ಬಿದ್ದ ಹಾಸನ ನಗರಸಭೆ ಅಧಿಕಾರಿಗಳು, ರಕ್ಷಣೆಗೆ ಬಂದ ನಗರಸಭೆ ಸದಸ್ಯರಿಗೆ ಚಳಿ ಬಿಡಿಸಿದ ಲೋಕಾಯುಕ್ತ ಇನ್ಸ್ಪೆಕ್ಟರ್, ಲಂಚ ಪಡೆಯುವಾಗ ಹಣದ ಸಮೇತ ಆಯುಕ್ತರೊಂದಿಗೆ ಇಬ್ಬರನ್ನ ವಶಕ್ಕೆ ಪಡೆದ ಲೋಕಾಯುಕ್ತರು. ಬೇಲೂರು ತಾಲೂಕಿನಲ್ಲಿ ಹೆಚ್ಚಾಗಿರುವ ಭತ್ತ ಕಟಾವು ಯಂತ್ರಕ್ಕೆ ಬೇಡಿಕೆ, ಆನೆ ಹಾವಳಿಗೆ ಹೆದರಿ ತರಾತುರಿಯಲ್ಲಿ ಯಂತ್ರದ ಮೂಲಕ ಕಟಾವು ಮಾಡಲು ರೈತರು ತಯಾರಿ. ಏಕಕಾಲಕ್ಕೆ ರೈತರು ಕೊಯ್ಲು ಮಾಡಲು ಮುಂದಾಗಿರುವ ಪರಿಣಾಮ ಕಟಾವು ಯಂತ್ರಕ್ಕೆ ಭಾರೀ ಬೇಡಿಕೆ. ಪ್ರಭಾವಿಗಳಿಂದ ಅಕ್ರಮ ಲೇಔಟ್ ನಿರ್ಮಾಣ, ಕಾಮಗಾರಿ ನಿಲ್ಲಿಸಿ ಕ್ರಮ ಜರುಗಿಸಲು ನಿರಂತರ ಹೋರಾಟ. 100 ಎಕರೆ ಸರ್ಕಾರಿ ಭೂ ಕಬಳಿಕೆ ತನಿಖೆಗೆ ಉನ್ನತ ಮಟ್ಟದ ಸಮಿತಿ ರಚನೆ, ವಕೀಲ ಎಂಡಿ ಗೋಪಾಲೇಗೌಡ ಹೇಳಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.